ಉದ್ಯಮೇ ನಾಸ್ತಿ ದಾರಿದ್ರ್ಯಂ ಜಪೆತೋ ನಾಸ್ತಿ ಪಾತಕಂ ಮೌನೇನ ಕಲ್ಹೋ ನಾಸ್ತಿ ಜಾಗೃತಸ್ಯ ಚ ನ ಭಯಂ. ಈ ಶ್ಲೋಕವು ಆಚಾರ್ಯ ಚಾಣಕ್ಯ ನೀತಿಯ 3ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿದೆ. ಚಾಣಕ್ಯ ಎಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಭಾರತ ಕಂಡ ಮಹಾಮೇಧಾವಿ. ಇವರ ನೀತಿ ಹಲವು ದೇಶಗಳಿಗೆ ಕಾರ್ಯರೀತಿ. ಇವರ ನೀತಿಯನ್ನು ಸರಿಯಾಗಿ ಪಾಲಿಸಿ ಹಲವರು ಆರ್ಡಿನರಿಯಿಂದ ಎಕ್ಸ್ಟ್ರಾ ಆರ್ಡಿನರಿಯಾಗಿದ್ದಾರೆ. ಹಾಗಾದರೆ ಇನ್ನೇಕೆ ತಡ? ಇಲ್ಲಿ ಹೇಳಿರುವ 4 ಸದ್ಗುಣಗಳನ್ನು ಸರಿಯಾಗಿ ತಿಳಿದು ಪಾಲಿಸಿರಿ. ಆಗ ನಿಮ್ಮ ಬೆಳವಣಿಗೆಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನೆನಪಿರಲಿ, ನಿಮ್ಮನ್ನು ಪೂರ್ಣ ಶಕ್ತಿಯಿಂದ ಕಾಪಾಡುವುದು ನೀವೇ. ಉದ್ಯೋಗ ನಾಸ್ತಿ ದಾರಿದ್ರ್ಯಂ. ಕಷ್ಟಪಟ್ಟು ದುಡಿಯುವವನಿಗೆ ಬಡತನವಿಲ್ಲ. ಉದ್ಯೋಗಂ ಮನುಷ್ಯ ಲಕ್ಷಣಂ. ಇಲ್ಲಿ ನಿಮ್ಮ ನಿರಂತರ ಪ್ರಯತ್ನಗಳು ಮತ್ತು ಸಮರ್ಪಣೆ ಅತ್ಯಗತ್ಯ. ಸೋಮಾರಿತನ ಮನುಷ್ಯನ ದೊಡ್ಡ ಶತ್ರು. ಜಪತೋ ನಾಸ್ತಿ ಪಾತಕಂ. ನಿಯಮಿತವಾಗಿ ಜಪ ಮಾಡುವವರು, ಧ್ಯಾನ ಮಾಡುವವರು ಪಾಪಗಳಿಂದ ಮುಕ್ತರಾಗಿರುತ್ತಾರೆ. ಆಧ್ಯಾತ್ಮಿಕ ಒಲವುಳ್ಳ ಅಭ್ಯಾಸಗಳು ಮನಸ್ಸನ್ನು ಶುದ್ಧೀಕರಿಸುತ್ತದೆ, ಶಾಂತಿಯನ್ನು ತರುತ್ತದೆ ಮತ್ತು ಮುಖ್ಯವಾಗಿ ದುಶ್ಚಟಗಳಿಂದ ದೂರವಾಗಿ ತನ್ನ ಗುರಿಗಳ ಮೇಲೆ ಗಮನ ಹರಿಸಲು ಸಹಾಯ ಮಾಡುತ್ತದೆ. ಮೌನೇನ ಕಲೋ ನಾಸ್ತಿ. ಕೋಪ ಒತ್ತಡದ ಸಮಯದಲ್ಲಿ ಕೆಲವೊಂದು ಗಲಾಟೆ ನಿಮಗೆ ಸ್ವಲ್ಪ ಸಮಯದವರೆಗೆ ಸುಖವನ್ನು ನೀಡಿದರೂ ದೀರ್ಘಕಾಲದವರೆಗೆ ಹಾನಿಯುಂಟು ಮಾಡಬಹುದು. ಆದ್ದರಿಂದ ಬುದ್ಧಿವಂತಿಕೆ ಮೌನವು ಅತ್ಯಗತ್ಯ. ಜಾಗೃತಸ್ಯ ಚ ನ ಭಯಂ. ಎಚ್ಚರದಿಂದ ಇರುವವನು ಭಯಪಡುವ ಅಗತ್ಯವಿಲ್ಲ. ಅರಿವು ಮತ್ತು ಸನ್ನದ್ಧತೆಯು ವ್ಯಕ್ತಿಯನ್ನು ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಎದುರಿಸಲು ಸಬಲಗೊಳಿಸುತ್ತದೆ. ಇಲ್ಲಿ ಹೇಳಿರುವುದು ನಿಮಗೆ ತಿಳಿದೇ ಇರುತ್ತದೆ, ಆದರೆ ಹೆಚ್ಚಿನವರು ಫಲವತ್ತತೆಯಿಂದ ಪರಿಪಾಲಿಸುವುದಿಲ್ಲ. ಇದಕ್ಕಾಗಿ ನಿಮ್ಮ ಪ್ರಯತ್ನಂ ನಿರಂತರಂ.